ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬಾ ದಿನ ಆದ್ಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 1 ವೀಕಿಂದ ಯಾವುದೇ ರೀತಿಯ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ. ಸ್ವಲ್ಪ ಕೆಲಸ ಇತ್ತು ಹಾಗಾಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೋಮ್ ಮೇಡ್ ಹೇರ್ ಗ್ರೋತ್ ಆಯಿಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವರು ಹೆಣ್ಮಕ್ಳಿಗೆ ತುಂಬಾನೇ ಹೇರ್ ಫಾಲ್ಸ್ ಇರುತ್ತೆ, ಹೇರ್ ಗ್ರೋತ್ ಆಗ್ತಾ ಇರಲ್ಲ, ನ್ಯಾಚುರಲ್ ಬ್ಲ್ಯಾಕ್ನೆಸ್ ಇರಲ್ಲ. ಹಾಗೆ ಸುಮಾರು ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿರ್ತಾರೆ, ಆದ್ರೂ ಏನು ಕೆಲವ್ರಿಗೆ ಯೂಸ್ ಆಗಿರಲ್ಲ, ಕೆಲವ್ರಿಗೆ ಅಡ್ಜಸ್ಟ್ ಆಗಿರಲ್ಲ. ಸೊ ಅಂಥವ್ರಿಗೆ ಎಲ್ಲ ಯೂಸ್ಫುಲ್ ಆಗೋ ಥರ ನಾನು ಹೋಮ್ ಮೇಡ್ ಹೇರ್ ಗ್ರೋತ್ ಆಯಿಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಮನೆಯಲ್ಲೇ ಅಲೋವೆರಾ ಹಾಗೆ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಸಿಂಪಲ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಸೊ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಿರ್ಬೇಕಾದ್ರೆ ಮೈಕ್ ಸಹ ಬ್ಯಾಟ್ರಿ ಖಾಲಿ ಆಗಿಬಿಡ್ತು. ಮನೇಲಿ ಬೇರೆ ಪವರ್ ಬೇರೆ ಇರಲಿಲ್ಲ. ಸೊ ಹಾಗಾಗಿ ಹಾಗೇ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ನಾನು ನಂತರ ಅಲೋವೆರಾನ ತೊಗೊಂಡು ಚೆನ್ನಾಗಿ ಈ ಥರ ಎರೆದು ಇಟ್ಕೊಂಡಿದ್ದೀನಿ. ಅಲೋವೆರಾ ಹೇರ್ಗಾಗಲಿ ಅಥವಾ ಫೇಸ್ಗಾಗಲಿ ಎರಡಕ್ಕೂ ತುಂಬಾ ಒಳ್ಳೆಯದು. ಸೊ ನೀವು ಹಾಗೆ ರಾ ಅಲೋವೆರಾ ಬಳಸ್ತಿದ್ದೀರಾ ಅಂತ ಅಂದರೆ ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೊಳ್ಬೇಕಾಗುತ್ತೆ, ಸ್ವಲ್ಪ ಬಲ್ತಿರೋದು. ಸೊ ಈ ಥರ ಎಲ್ಲ ನೋಡಿ ನೀವು ತೊಗೊಳ್ಬೇಕು, ತುಂಬ ಒಳ್ಳೆಯದು. ಸೊ ನೋಡಿ ನಾನು ಈ ಥರ ನೀಟಾಗಿ ಬಲ್ತಿರೋ ಅಲೋವೆರಾನ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಅಲೋವೆರಾ ಜೆಲ್ ಸಿಕ್ತು. ನೋಡಿ ಇಷ್ಟು 1 ಬೌಲ್ ಆಗೋಷ್ಟು ಅಲೋವೆರಾ ಜೆಲ್ ಸಿಕ್ಕಿದೆ. ಸೊ ಇದನ್ನು ನಾವು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ, ಅಥವಾ ನೀವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ಸಹ ಇಟ್ಕೊಳ್ಬೋದು. ಈ ಆಯಿಲ್ನ ತಯಾರು ಮಾಡೋದಕ್ಕೆ ನಮಗೆ 1 ಬೌಲ್ ಅಲೋವೆರಾ ಜೆಲ್ಲು ಹಾಗೆ 1 ಬೌಲು ನಾರ್ಮಲ್ ಕೋಕೋನಟ್ ಆಯಿಲು, ನೀವು ಯಾವುದು ತಲೆಗೆ ಹಾಕೋದಕ್ಕೆ ಯೂಸ್ ಮಾಡ್ತೀರಾ ಅದು, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 1-2 ಸ್ಪೂನು ಮೆಂತ್ಯ ಕಾಳು, ಇಷ್ಟು ಬೇಕಾಗುತ್ತೆ. ಇದಕ್ಕೆ ಕೆಲವರು ದಾಸವಾಳನೂ ಸಹ ಯೂಸ್ ಮಾಡ್ತಾರೆ. ನಿಮಗೆ ಬೇಕು ಅಂತ ಅನಿಸಿದ್ರೆ ಯೂಸ್ ಮಾಡ್ಬೋದು. ನನಗೆ ಇಲ್ಲಿ ದಾಸವಾಳ ಎಲೆ ಏನು ಬೇಡ ಅಂತ ಅನ್ನಿಸ್ತು, ಹಾಗಾಗಿ ನಾನು ಯೂಸ್ ಮಾಡಿಲ್ಲ. ಸೊ ನೋಡಿ ಈ ಥರ ನಾನು ಅಲೋವೆರಾ ಜೆಲ್ನ ಚೆನ್ನಾಗಿ ನೀರು ಹಾಕದೆ ನೈಸಾಗಿ ರುಬ್ಬಿಟ್ಕೊಂಡಿರ್ತೀನಿ. ನೀವು ಹಾಗೆ ಸಹ ಹಾಕ್ಬೋದು ಅಥವಾ ರುಬ್ಬಿ ಸಹ ಹಾಕ್ಬೋದು. ನಂತರ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ಇದು ಅಂತ ಅಲ್ಲ, ಯಾವುದೇ ಎಣ್ಣೆನಾಗಲಿ ನೀವು ತಲೆಗೆ ಯೂಸ್ ಮಾಡಬೇಕಾದ್ರೆ ಕುದಿಸ್ಕೊಂಡು ಯೂಸ್ ಮಾಡ್ತೀರಾ ಅಂತ ಅಂದರೆ ನೀವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುದಿಸ್ಬೇಕಾಗತ್ತೆ. ಸೊ ನಂತರ ಇದು ಸ್ವಲ್ಪ ಚೆನ್ನಾಗಿ ಕುದ್ದಿದ್ದಾದಮೇಲೆ ಇದಕ್ಕೆ ಮೆಂತ್ಯ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿಟ್ಟರೆ ಸೀದೋಗ್ಬಿಡುತ್ತೆ ಅಥವಾ ಕಪ್ಪಾಗಿಬಿಡುತ್ತೆ. ಸೊ ಆವಾಗ ಆಯಿಲ್ ಕ್ವಾಲಿಟಿ ಸ್ವಲ್ಪ ಚೇಂಜ್ ಆಗುತ್ತೆ. ಇದನ್ನು ತಲೆಗೆ ಯೂಸ್ ಮಾಡೋದ್ರಿಂದ ನೀವು ನೀಟಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನೋಡಿ ಈ ಥರ ನಾನು ನೀಟಾಗಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಈ ಆಯಿಲಿಂದ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನಪ್ಪ ಅಂದರೆ ನ್ಯಾಚುರಲ್ ಬ್ಲ್ಯಾಕ್ನೆಸ್ ಬರುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಹೇರು ಸ್ಮೂತಿ ಆ್ಯಂಡ್ ಸಿಲ್ಕಿ ಹಾಗೂ ಕೂಡ ಇರುತ್ತೆ. ಅಲೋವೆರಾ ಜೆಲ್ನ ಹಾಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿರೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ಕೂದಲು, ಹಾಗೆ ಇದರಿಂದ ಹೇರ್ ಗ್ರೋತ್ ಸಹ ಆಗುತ್ತೆ. ಸೊ ನಾನು ಇದನ್ನು ಪರ್ಸ್ನಲಾಗಿ ಯೂಸ್ ಮಾಡಿ ನಂತರ ಏನು ರಿಸಲ್ಟ್ ಸಿಕ್ತು ಅಂತ ಹೇಳಿ ನಾನು ಹಾನೆಸ್ಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಅಲೋವೆರಾ ಜೆಲ್ನ ಹಾಕಿದಾಗ ಕೊಬ್ಬರಿ ಎಣ್ಣೆ ಸಪ್ರೇಟು, ಅಲೋವೆರಾ ಜೆಲ್ ಸಪ್ರೇಟ್ ಆ ಥರ ಇರುತ್ತೆ. ಸೊ ಹಾಗಾಗಿ ನೀವು ಒಂದು 5 ನಿಮಿಷಗಳ ಕಾಲ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಲೋವೆರಾ ಜೆಲ್ಲು ಮತ್ತು ಕೋಕೋನಟ್ ಆಯಿಲ್ ಎರಡೂ ಸಹ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಇದನ್ನು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ಕಾಯಿಸ್ಕೊಂಡ್ರೆ ನಿಮಗೆ ಈ ಆಯಿಲು ರೆಡಿ ಆಗುತ್ತೆ. ನಂತರ ತಣ್ಣಗಾಗೋದಕ್ಕೆ ಇಡಬೇಕಾಗುತ್ತೆ, ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದು. ನಂತರ ನಾನು ಒಂದು ಸೋಸರ್ನ ಇಟ್ಕೊಂಡು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಫಿ ಸೋಸರ್ನ ಯೂಸ್ ಮಾಡಬಾರ್ದು, ಯಾಕಂತಂದರೆ ಕಾಫಿ ಸೋಸೋದ್ರಲ್ಲಿ ತುಂಬ ತೆಳುವಾಗಿರುತ್ತೆ ಸೋಸೋದಕ್ಕೆ. ಸೊ ಹಾಗಾಗಿ ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಸೋಸ್ಕೊಳ್ಳುತ್ತೆ. ಅಲೋವೆರಾ ಜೆಲ್ಲು ಸ್ವಲ್ಪ ತಿಕ್ಕಾಗಿರುತ್ತಲ್ಲ, ಅದು ನೀಟಾಗಿ ಸೋಸಲ್ಲ ಅದರಲ್ಲಿ. ಸೊ ಹಾಗಾಗಿ ನೀವು ಜ್ಯೂಸ್ ಸೋಸರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ಕೋಕೋನಟ್ ಆಯಿಲು ಹಾಗೆ
ಅಲೋವೆರಾ ಜೆಲ್ ಎರಡೂ ಸಹ ನೀಟಾಗಿ ಸೋಸ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಅದನ್ನೇ ಯೂಸ್ ಮಾಡಿದ್ದೀನಿ, ಜ್ಯೂಸ್ ಸೋಸರ್ನೇ ಯೂಸ್ ಮಾಡಿದ್ದೀನಿ. ಕೆಲವರು ಕೈಯಲ್ಲಿ ಹಿಂಡ್ಕೊಳ್ಳೋದಕ್ಕಾಗಲ್ಲ, ಮೆಸ್ಸಿ ಅಂತ ಅನಿಸೋರು ಈ ಥರ ನೀವು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಆಯಿಲ್ನ ತೆಗೆದು ಇಟ್ಕೊಳ್ಬೋದು. ಈ ಆಯಿಲ್ನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಟ್ಟು ಹಾಗೆ ಕೂದಲಿಗೂ ಸಹ ಅಪ್ಲೈ ಮಾಡಿ ಓವರ್ನೈಟ್ ಬಿಟ್ಟು ಮಾರ್ನಿಂಗ್ ನೀವು ಬಳಸೋವಂಥ ಶಾಂಪಿಂದ ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ನಂತರ ನಾನಿಲ್ಲಿ ಬಿರಿಯಾನಿ ಮಸಾಲಾನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು 100 ಗ್ರಾಮ್ ಆಗುವಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 100 ಗ್ರಾಮ್ ಆಗುವಷ್ಟು ಧನಿಯಾ, ಪಲಾವ್ ಎಲೆ, ಲವಂಗ, ಕಡಲೆ, ಏಲಕ್ಕಿ, ಸ್ಟಾರ್ ಹೂವು, ಸ್ವಲ್ಪ ಹೋಮ್ಕಾಳು, ಹಾಗೆ ಕಸೂರಿ ಮೇಥಿ, ನಕ್ಷತ್ರದ ಹೂವು, ಕಲ್ಲುವ, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಲವಂಗ, 2 ಸ್ಪೂನ್ ಆಗೋಷ್ಟು ಗಸಗಸೆ ಇಷ್ಟು ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಧನಿಯಾನ ಸೇರಿಸ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಸೊ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಧನಿಯಾ ಸೀದೋದ್ರೆ ಪುಡಿ ಕಲರ್ ಸ್ವಲ್ಪ ಕಪ್ಪಾಗಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಹಾಗೆ ಮೆಣಸಿನ್ಕಾಯಿ ಎಲ್ಲ ಐಟಮ್ಸ್ನೂ ಸಹ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು. ನಾವು ಯಾವುದಾದ್ರೂ ಮಸಾಲ ಪುಡಿ ಮನೇಲಿ ಮಾಡ್ತಾಯಿದ್ದೀವಿ ಅಥವಾ ಮಿಲ್ಗೆ ಹಾಕಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಬಿಸಿಲಲ್ಲಿ ಒಣಗಿಸಿದಾದ್ಮೇಲೆ ಹುರಿದಾಗ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಯೋದ್ರಿಂದ ಪುಡಿ ಕಪ್ಪಾಗಲ್ಲ, ನ್ಯಾಚುರಲ್ ಕಲರ್ ಬರುತ್ತೆ. ಸೊ ಹಾಗಾಗಿ ನಂತರ ನಾನು ಅದೇ ಬಾಣಲಿಗೆ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿದಕ್ಕೆ ಚಕ್ಕೆ, ಲವಂಗ, ನಕ್ಷತ್ರದ ಹೂವು, ಕಲ್ಲುವ, ಹಾಗೆ ಸ್ಟಾರ್ ಹೂವು, ಸ್ವಲ್ಪ ಏಲಕ್ಕಿ, ಹಾಗೆ ಪಲಾವ್ ಎಲೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ, ಗಸಗಸೆ, ಹಾಗೆ ಮೆಣಸು ಇಷ್ಟು ಐಟಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಕಸೂರಿ ಮೇಥಿನ ಇದರೊಳಗಡೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಬೋದು ಅಥವಾ ಹಾಗೆ ಹಾಕ್ಬೋದು. ಹಾಗೆ ಓಂಕಾಳನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ, 2 ಹಿಡಿ ಆಗೋಷ್ಟು. ನಾನಿಲ್ಲಿ ಕ್ವಾಂಟಿಟಿನ ಮೆನ್ಷನ್ ಮಾಡಿಲ್ಲ, ಯಾಕಂತ ಹೇಳಿದ್ರೆ ಗೃಹಿಣಿಯರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಯಾವ ಥರ ಎಷ್ಟು ಕ್ವಾಂಟಿಟಿನಲ್ಲಿ ಹಾಕೋಬೇಕು ಅಂತ ಹೇಳಿ. ಸೊ ನೀವು ಧನಿಯಾ ಎಷ್ಟು ತೊಗೊತೀರೋ ಅಷ್ಟೇ ಕ್ವಾಂಟಿಟಿ ಮೆಣಸಿನ್ಕಾಯಿನ ತೊಗೊಳ್ಬೇಕಾಗುತ್ತೆ. ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿನ. ನೀವು ಖಾರ ಇಷ್ಟಪಡೋರು ಒಣಮೆಣಸಿನ್ಕಾಯಿನ ಸಹ ಬಳಸ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಸಪ್ರೇಟ್ ಮಾಡಿಸ್ಕೊಳ್ತೀನಿ. ಹಾಗಾಗಿ ನಾನು ಬಿರಿಯಾನಿ ಪೌಡರ್ಗೆ ಖಾರ ಹಾಕಿಲ್ಲ, ಖಾರದ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿನ ಮಾತ್ರ ಕಲರ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದು 1/4 kg ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾನ ತೊಗೊಂಡಿದ್ದೀರಾ ಅಂತ ಅಂದರೆ ಬೇರೆ ಮಿಕ್ಕಿದೆಲ್ಲ ಐಟಮ್ಸ್ನ ಒಂದು 2ರಿಂದ 3 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನಾನು ಅದೇ ಥರನೇ ಮಾಡಿರೋದು. ನಾನು ಒಂದು 1/4 kg ಆಗೋಷ್ಟು ಬಿರಿಯಾನಿ ಪೌಡರ್ನ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ಐಟಮ್ಸ್ನೆಲ್ಲ ಬಳಸ್ಕೊಂಡಿದ್ದೀನಿ ಅಷ್ಟೇ. ಸೊ ನಂತರ ಎಲ್ಲ ನೀಟಾಗಿ ಹುರಿದಿದ್ದಾದಮೇಲೆ ಒಂದು ತಟ್ಟೆಗೆ ಹರಡ್ಕೊಂಡು ನೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಪೌಡರ್ ಮಾಡ್ಕೋಬಾರ್ದು, ಕಲರು ಕಪ್ಪಾಗುತ್ತೆ. ಹಾಗಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಇದು ನೀಟಾಗಿ ತಣ್ಣಗಾಗಿದೆ. ನಂತರ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡಾಗ ಮಿಲ್ಲಿಗೆ ಹಾಕಿಸ್ಕೊಳ್ಬೋದು ಈ ಪುಡಿನ. ನಾನು ಕಡಿಮೆನೇ ಮಾಡ್ಕೊಂಡಿರೋದ್ರಿಂದ ಮನೆಯಲ್ಲೇ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ಇದೆಲ್ಲ ಐಟಮ್ಸ್ನ ನೀರು ಹಾಕ್ತೀರ ನಾನು ರುಬ್ಬಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮಗೆ ಮನೆಯಲ್ಲೇ ಮಾಡ್ಕೊಳ್ಬೋದಾದಂತಹ ಬಿರಿಯಾನಿ ಪೌಡರ್ ರೆಡಿಯಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ, ನೀವು ನೋಡ್ಬೋದು, ನ್ಯಾಚುರಲ್ ಆಗಿ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ. ನಾನು ಆಲ್ರೆಡಿ ಒಂದು ಸಲ ಬಿರಿಯಾನಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.